ಪದೇ ಪದೇ ಹೇಳ್ತಾ ಇರಬೇಕು, ಪಾಠ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ BJP ಅವ್ರದ್ದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಮೇಲೆ ಅವ್ರಿಗೆ ಗೌರವ ಇಲ್ಲ. ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ದಲಿತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, OBCಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಬಾಡಿಗೆಗೆ ನೊಬೆಲ್ ಪ್ರೈಸು ತೊಗೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ ಅವ್ರಿಗೆ. ಅದನ್ನ ಇವ್ರು ನಮ್ಮದು ಅಂತ ಪ್ರೆಸೆಂಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ IT ಮಿನಿಸ್ಟರು ಟ್ವೀಟು ಡಿಲೀಟ್ ಮಾಡ್ತಾರೆ. ಅಂದರೆ ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಮೋದಿ ಸಾಬ್, ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಅಮಿತ್ ಶಾ ಸರ್. ಶಿವಾಜಿ ಮಹಾರಾಜರ ಹತ್ರ ಇಬ್ಬರು ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ಕೆ ಪೇಷನ್ಸ್ ಇಲ್ಲದೆ ChatGPT ರಾಜರಿದ್ದಾರಲ್ಲ. ಇವಾಗ ನಿನ್ನೆ ಘಟನೆ ಆಯಿತು, ಆಲ್ರೆಡಿ ಯತ್ನಾಳವ್ರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನೂ ಇಲ್ಲ. BJP ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ಳೋಂಗಿದ್ರೆ ಪಾಠ ಮಾಡ್ಬೋದಾಗಿತ್ತು. ಅವ್ರಿಗೆಲ್ಲ ದಂಡಂ ದಶಗುಣಂ ಅಂತ ಅವ್ರಿಗೆ ಪದೇ ಪದೇ ಹೇಳ್ತಾ ಇರಬೇಕು, ಪಾಠ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ BJP ಅವ್ರದ್ದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಮೇಲೆ ಅವ್ರಿಗೆ ಗೌರವ ಇಲ್ಲ. ನರೇಗಾ ಆ್ಯಕ್ಟಲ್ಲಿ ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆದ್ರು. ನರೇಗಾ ಆ್ಯಕ್ಟ್ನೇ ಮಾಡಿಫೈ ಮಾಡಿಬಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ದಲಿತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, OBCಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆ ಕಾರಣಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸೋಮವಾರ 1,00,000 ಜನ ಸೇರಿ ನಮ್ಮ ಸುರ್ಜೇವಾಲಾಜಿಯವರು, ಅಭಿಷೇಕ್ ದತ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಗೃಹ ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ ಡೆಲ್ಲಿಯಲ್ಲಿರುವ ಮೋದಿಯವರಿಗೆ ಕೇಳಿಸ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆ ಕಾರಣಕ್ಕೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹುಟ್ಟಿರೋ ಜಿಲ್ಲೆಯಿಂದ, ಕೈವಾರ ತಾತಯ್ಯ ಹುಟ್ಟಿರೋ ಜಿಲ್ಲೆಯಿಂದ ಮೋದಿಯವರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳೋಣ ಅಂತ ಇದೊಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ದಯವಿಟ್ಟು ರಾಜ್ಯದಿಂದ ಎಲ್ಲರೂ ಬರಬೇಕು ಅಂತ ವಿನಂತಿಸ್ತೇನೆ ಸರ್. ನಾನು ರಾಜ್ಯದ ಎಲ್ಲ ಯುವಕರಿಗೆ, ಜನತೆಗೆ, ಇಂಡಿಯಾ ಪಾಕಿಸ್ತಾನ ವಾರ್ ನಿಂತೋಯ್ತು ಅಂದ್ಕೊಳ್ಳೋಣ. ನಿಂತೋದ್ರೆ ಅದನ್ನು ಅನೌನ್ಸ್ ಮಾಡಬೇಕಾಗಿರೋದು ಯಾರು? ನಮ್ಮ ದೇಶದ ಪ್ರಧಾನಿಗಳು, ಮೋದಿಯವರು ಹೇಳಬೇಕು ನಿಲ್ಲಿಸಿದ್ದೀವಪ್ಪ ಅಂತ. ಇಲ್ಲ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರು ಯಾರಾದರೂ ಬಂದು ಹೇಳಬೇಕು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಬಾಡಿಗೆಗೆ ನೊಬೆಲ್ ಪ್ರೈಸು ತೊಗೊಂಡಿದ್ದಾರೆ. ಬಾಡಿಗೆಗೆ ಇಸ್ಕೊಂಡಿದ್ದಾರೆ ಇಂಡೋ ಪಾಕ್ ವಾರ್ ನಿಲ್ಲಿಸಿದೆ ಅಂತ. ಡೊನಾಲ್ಡ್ ಟ್ರಂಪ್ನ ಇಂಪ್ರೆಸ್ ಮಾಡೋಕ್ಕೆ ಇಸ್ರೇಲ್ ಅವ್ರ ಮುಂದೆ ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಂತೆ. ಇದು ಜೆಫ್ರಿ ಎಪ್ಸ್ಟೈನ್ ಫೈಲಲ್ಲಿ ಹೇಳಿರೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ, CT ರವಿ ಅಣ್ಣ, JCB ಯತ್ನಾಳ್ ಅವರೇ, ತಿಮ್ಮ, ಇಸ್ರೇಲ್ ಅವ್ರ ಮುಂದೆ ಮೋದಿಯವರು ಡ್ಯಾನ್ಸ್ ಮಾಡಿದ್ರು ಅಂತ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ನಿಜಾನ? ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ ಅವ್ರಿಗೆ. ಸೊ ಯಾಕೆ ಮೋದಿಯವರು ಎಲ್ಲ ಅಮೇರಿಕಾ ದೇಶದ ಕೈಗೆ ಕೊಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಇಂಡಿಯಾ AA ಸಮ್ಮಿಟ್ ನಡೀತಾ ಇದೆ ಸರ್. ಗ್ಯಾಲ್ಗೋಟಿಸ್ ಯೂನಿವರ್ಸಿಟೀಸ್ ಅಂತ ಗ್ರೇಟರ್ ನೋಯ್ಡಾದಲ್ಲಿದೆ. ಅದು BJP ಸ್ಪಾನ್ಸರ್ಡ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯವ್ರು ಒಂದು ಸ್ಟಾಲ್ ಹಾಕ್ತಾರೆ. ಒಂದು AI ಡಾಗ್ನ ಅಲ್ಲಿ ಪ್ರೆಸೆಂಟ್ ಮಾಡಿ, ಅಲ್ಲಿರ್ತಕ್ಕಂಥ ಕಮ್ಯುನಿಕೇಷನ್ ಪ್ರೊಫೆಸರ್ DD ನ್ಯೂಸಲ್ಲಿ ಹೇಳ್ತಾರೆ, ಇದು ಗ್ರೇಟರ್ ನೋಯ್ಡಾದಲ್ಲಿ ಗ್ಯಾಲ್ಗೋಟಿಸ್ ಯೂನಿವರ್ಸಿಟಿಯ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ರೆಡಿ ಆಗಿರೋ AI ಡಾಗ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಇದನ್ನು ನಮ್ಮ ಇನ್ಫಾರ್ಮೇಷನ್ ಮಿನಿಸ್ಟರು ಟ್ವೀಟ್ ಮಾಡಿ ಭಾರತ ಬೆಳಗುತ್ತಿದೆ ಅಂತ ಟ್ವೀಟ್ ಮಾಡ್ತಾರೆ. ಮತ್ತು ಮುಖದ ಮೇಲೆ ಉಗಿತಾರೆ ಇವ್ರಿಗೆ ದೇಶದಲ್ಲೆಲ್ಲ. ಅದು ಚೈನಾದ ಯೂನಿಟ್ರಿ ಅನ್ನೋ ಕಂಪನಿಯ AI ಡಾಗು ಇಂಡಿಯಾದಲ್ಲಿ 2-3 ಲಕ್ಷಕ್ಕೆ ಸಿಗುತ್ತೆ. ಅದನ್ನು ಇವ್ರು ನಮ್ಮದು ಅಂತ ಪ್ರೆಸೆಂಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ IT ಮಿನಿಸ್ಟರು ಟ್ವೀಟು ಡಿಲೀಟ್ ಮಾಡ್ತಾರೆ. ಆ ಟ್ವೀಟ್ನ ನನಗೆ ಮಾಧ್ಯಮದವ್ರ ಗ್ರೂಪಿಗೆ ಶೇರ್ ಮಾಡ್ತೀನಿ ಸರ್. ಡಿಲೀಟ್ ಅವ್ರು ಏನು ಬರೆದಿದ್ರು ಅದೇ AI ಡಾಗ್ ಫೋಟೋ ಹಾಕಿದ್ದಾರೆ. ಅಂದರೆ ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಮೋದಿ ಸಾಬ್, ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಅಮಿತ್ ಶಾ ಸರ್, ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು IT ಮಿನಿಸ್ಟರ್. BJPಗೆ ದೇಶಭಕ್ತಿ ಅನ್ನೋದು ಕೊರತೆ ಆಗ್ತಿದೆ. ಅವ್ರಿಗೆ ಇಶ್ಯೂಸ್ ಇಲ್ಲ. ಇವತ್ತು ಶಿವಾಜಿಯವರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ನೋಡಿ ಸರ್, ನಾನೊಬ್ಬ ಹಿಂದೂ ಧರ್ಮದವನು. ನಾನು 1 ವರ್ಷ ಮಹಾರಾಷ್ಟ್ರದಲ್ಲಿ ಓದಿದ್ದೀನಿ. ಛತ್ರಪತಿ ಶಿವಾಜಿಯವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ನಾನು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಶಿರ್ಡಿಯಲ್ಲಿ ಶಿರ್ಡಿ ಸಂಸ್ಥಾನದ ಒಂದು ಶಾಲೆಯಲ್ಲಿ ಓದ್ದವನು. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸಿದವನು. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. BJP ಅವ್ರಿಗೆ ಗೊತ್ತಿಲ್ಲ. ಈಗ ಸ್ಟ್ರೈಕ್ ಮಾಡೋಕ್ಕೆ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಶಿವಾಜಿ ಮಹಾರಾಜರ ಹತ್ರ
ಇಬ್ಬರು ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ. ದೌಲತ್ ಖಾನ್ ಅಂತ ನೇವಿ ಆಫೀಸರ್ ಮುಸ್ಲಿಮು. ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ ಗೊತ್ತಾ, ಯುದ್ಧದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಖುದ್ದಾಗಿ ಮಸೀದಿಗಳಿಗೆ ರಕ್ಷಣೆ ಕೊಡ್ತಾರೆ, ಮಾಸ್ಕ್ಗಳಿಗೆ ರಕ್ಷಣೆ ಕೊಡ್ತಾರೆ, ಇಸ್ಲಾಂಗೆ ರಕ್ಷಣೆ ಕೊಡ್ತಾರೆ, ಕ್ರಿಶ್ಚಿಯಾನಿಟಿಗೆ ರಕ್ಷಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ ನಾನು ಹಿಂದೂ ಧರ್ಮದ ರಾಜ ಆಗಿರ್ಬೋದು, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ಕೆ ಪೇಷನ್ಸ್ ಇಲ್ಲದೆ ChatGPT ರಾಜರಿದ್ದಾರಲ್ಲ, ಕರೆಕ್ಟಾಗಿ ChatGPTಯಲ್ಲೇ ಹೊಡಿರಪ್ಪ, ಶಿವಾಜಿ ಮಹಾರಾಜ್ ಒಪಿನಿಯನ್ ಅಬೌಟ್ ರಿಲಿಜನ್ ಅಂತ ಹೊಡೀರಿ, ಗೊತ್ತಾಗುತ್ತೆ. ಇವಾಗ ನಿನ್ನೆ ಘಟನೆ ಆಯಿತು, ಆಲ್ರೆಡಿ ಯತ್ನಾಳವ್ರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲೊಬ್ಬ ತಿಮ್ಮ ಇದ್ದಾನೆ, ಏರ್ ಸ್ಟೈಲ್ ಸ್ಪೈಕ್ಸ್ ಹಾಕ್ಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೇ ಇಲ್ಲ. ಇನ್ನು CT ರವಿಯವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನೂ. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವನು ಯಾವನೋ ಅಯೋಗ್ಯನ ಒದ್ದೊಳಕ್ಕಾಕಿದ್ದೀವಿ, ಕ್ರಮ ತೊಗೊತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ, BJPಯವ್ರಿಗೆ ಅಭಿಪ್ರಾಯ. ಅಶೋಕಣ್ಣ, ವಿಜೇಂದ್ರಣ್ಣ,